ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇತ್ತೀಚೆಗೆ ಈ ಅಕ್ರಮ ಹೆಂಗ್ ಬೆಳಕಿಗೆ ಬಂತು, ಯಾರು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಅಂತ ನಾವು ಹೇಳಬೇಕಾಗಿಲ್ಲ, ಇಡೀ ರಾಜ್ಯದ ಜನತೆಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಅವರೇ ನಮ್ಮ AKSSA ಅಧ್ಯಕ್ಷರು ಕಾಂತಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಚಾಣಕ್ಯ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ UT ಫಾರ್ಜನಾ ಕಾಂಗ್ರೆಸ್ ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. JDS ವಕ್ತಾರರು ಆದಂತಹ ರಸಿಕ್ ಗೌಡ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. AP ವಕ್ತಾರರು ಆದಂತಹ ಪುಟ್ಟಣ್ಣ ಸರ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ದಾಸರಿ ಗೋವಿಂದ್ BJP ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಕಾಂತಕುಮಾರ್ ಅವರಿಂದ ಪ್ರಾರಂಭ ಮಾಡ್ಬಿಡೋಣ. ಕಾಂತಕುಮಾರ್ ಅವರೇ, ಆಗ್ಲೇ ಹೇಳ್ದಂಗೆ ನಾನು KPSC ಕರ್ಮಕಾಂಡ ಇದು ಮೊದಲೆಲ್ಲ ಹೊಸತೇನೂ ಅಲ್ಲ. ಪ್ರತಿ ಬಾರಿ ಕೂಡ ಅಭ್ಯರ್ಥಿಗಳು ಹೋರಾಟ ಮಾಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ, ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಬಟ್ ಈ ಬಾರಿ ಪಶು ವೈದ್ಯಾಧಿಕಾರಿಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋ ತಮ್ಮ ಗಮನಕ್ಕೆ ಹೆಂಗ್ ಬಂತು, ಯಾಕೆ ವಿಚಾರ ಬೆಳಕಿಗೆ ತರಬೇಕು ಅಂತ ಅನಿಸ್ತು, ಮತ್ತೆ ಈ ಸ್ಟಿಂಗ್ ಆಪರೇಷನ್ ಹೆಂಗ್ ಪ್ಲಾನ್ ಆಯ್ತು ಅಂತ? ಎಕ್ಸಾಮ್ ಬರ್ದಿರ್ತಾರಲ್ಲ ಸ್ಟೂಡೆಂಟ್ಸ್, ಅವರು ಎಕ್ಸಾಮ್ ಬರ್ದಾದ್ಮೇಲೆ 1:3 ಪ್ರಾವಿಷನಲ್ ಲಿಸ್ಟ್ ಬರುತ್ತೆ. ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಓನ್ಲಿ ನೇಮು ಮತ್ತೆ ರಿಜಿಸ್ಟರ್ ನಂಬರ್ ಅಷ್ಟೇ ಇರುತ್ತೆ. ಆ ನೇಮು ರಿಜಿಸ್ಟರ್ ನಂಬರ್ ಇಂದ ಯಾರಿಗೂ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ ಕ್ಯಾಂಡಿಡೇಟ್ಸ್ಗೆ. ಆದ್ರೆ KPSC ಇರೋಂತ ಏನು ಮೆಂಬರ್ಸ್ ಮತ್ತೆ ಆ ಚೇರ್ಮನ್ ಏಜೆಂಟ್ ಮುಖಾಂತರ ಏನ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ಗೆ ಕಾಲ್ ಮಾಡಿಸಿ, ಆ ನಂಬರ್ ಕಾಲ್ ಮಾಡಿಸಿ, ನಿಮಗೆ ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ಫೈನಲ್ ಲಿಸ್ಟಿಗೆ ಸೇರಿಸ್ಕೊಡ್ತೀವಿ, ನಿಮ್ಮ OMR ಶೀಟ್ಸ್ ಅಲ್ಲಿ 20-30 ಮಾರ್ಕ್ಸ್ ಕಡಿಮೆ ಇತ್ತಂದ್ರೆ ನಿಮಗೆ OMR ಶೀಟ್ಸ್ ತಗೊಂಬಂದು ಅದನ್ನ ಫಿಲ್ ಮಾಡಿ ಮಾರ್ಕ್ಸ್ ಬೇರೆಯವ್ರಿಗಿಂತ ಜಾಸ್ತಿ ಮಾಡಿ ನಿಮಗೆ ಫೈನಲ್ ಲಿಸ್ಟ್ ಅಲ್ಲಿ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದಾರೆ. ಆ ಕಾಲ್ ಬಂದ ನಂತರ ಆ ನಂಬರ್ ತಗೊಂಬಂದು ಹುಡುಗರು ನನ್ನ ಹತ್ರ ಬಂದು ಚರ್ಚೆ ಮಾಡಿದಾಗ ನಾ ಕಂಟಿನ್ಯೂಸ್ ಆಗಿ 1 ವಾರ ಅದನ್ನ ಫೋನ್ ಮಾಡಿ ಅವರಿಗೆ ಏನೇನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳಿದಾಗ ಓಪನ್ ಆಗಿ ಹೇಳ್ತಾರೆ, ಮ್ಯಾಮ್ ಅವರು 37 ಜನದ್ ಮಾಡ್ಸಿದೀವಿ, ನಿಮ್ದೇ ಇದ್ರಲ್ಲಿ ವೆಟರ್ನರಿ ಆಫೀಸರ್ ಅಲ್ಲಿ ಇಬ್ರದ್ ಮಾಡಿಸ್ಕೊಡ್ತೀನಿ, ಇಬ್ರದ್ ಮಾಡ್ಸಿದೀವಿ ಆಲ್ರೆಡಿ, ನಿಮ್ದು ನಾನು ಮಾಡಿಸ್ಕೊಡ್ತೀನಿ, OMR ಶೀಟ್ಸ್ ಅಂದ್ರೆ OMR ಶೀಟ್ ತಗೊಂಡ್ಕೊಡ್ತೀನಿ, ನಿಮ್ದೇನಿಲ್ಲ ಜಸ್ಟ್ ಒಂದು 2-3 ಚೆಕ್ ಕೊಡಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟು 80 ಲಕ್ಷದಲ್ಲಿ 40 ಲಕ್ಷ ಅಡ್ವಾನ್ಸ್ ಕೊಡಿ, ಇನ್ನು 40 ಲಕ್ಷ ಲಿಸ್ಟಲ್ಲಿ ಬಂದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಹೋಗ್ಬೇಕಾದ್ರೆ ನಾನು ನಿಮಗೆ 40 ಲಕ್ಷ ಕೊಡಿ, ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇಲ್ಲಾಂದ್ರೆ ಫೈನಲ್ ಲಿಸ್ಟ್ ಬಂದಾದ್ಮೇಲೆ 40 ಲಕ್ಷ ಕೊಡಿ, ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅನ್ನೋ ಥರ ಈ ಒಂದು ಏಜೆಂಟ್ಸ್ ಥ್ರೂ ಕಾಲ್ ಮಾಡಿ ಮಾತಾಡ್ಸಿರೋ ಮ್ಯಾಮ್. ಅವರಿಗೆ KPSC ಅಲ್ಲಿ ವಿತೌಟ್ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತಂದ್ರೆ ನೀವು ಲಿಸ್ಟ್ ನೋಡಿ ಮೇಡಮ್, ಈಗ ಒಂದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ ಮೊನ್ನೆ 17ನೇ ತಾರೀಕು, ಜುಲೈ 17ನೇ ತಾರೀಕು. ಫೈನಲ್ ಲಿಸ್ಟ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋರು 10-12 ಗೋಲ್ಡ್ ಮೆಡಲ್ ತಗೊಂಡಿರೋರು ಫೈನಲ್ ಲಿಸ್ಟ್ ಅಲ್ಲಿ ಇಲ್ಲ. IFS ಅಂದ್ರೆ UPSC ಎಕ್ಸಾಮ್ ನಡೆಸೋಂತ IFS ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕದಲ್ಲಿ ಟಾಪರ್. KPSC ನಡೆಸಿರೋಂತ ಒಂದು ಪಶು ವೈದ್ಯಾಧಿಕಾರಿಯಲ್ಲಿ 300-350 ಮಾರ್ಕ್ಸ್ ತಗೊಳಕ್ ಆಗ್ಲಿಲ್ಲ. ಈ ಬೇರೆಯವರೆಲ್ಲ 450, 480, 490 ಔಟ್ ಆಫ್ 600. ಇಷ್ಟು ಮಾರ್ಕ್ಸ್ KPSC ಇಂದ ನಡೆಸೋಂತ ಎಕ್ಸಾಮ್ಸ್ ಅಲ್ಲಿ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ತಗೊಳಕ್ ಆಗಲ್ಲ. ಈವನ್ ಡಿಗ್ರಿಯಲ್ಲಿ 4 ಸತಿ ಫೇಲ್ ಆಗಿರ್ತಾರೆ ಅವರು. ಅವ್ರದ್ದು ಗ್ರೇಡ್ ಔಟ್ ಆಫ್ 10ಗೆ 5.5, 6 ಇರುತ್ತೆ ಗ್ರೇಡ್. ಬೇರೆಯವ್ರದೆಲ್ಲ 8, 9 ಇರೋರ್ದು ಆ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ. ಕಂಟಿನ್ಯೂಸ್ ಅಲ್ಲಿ 5 ವರ್ಷ ಕುತ್ಕೊಂಡು ಓದಿರೋರು ಪಾಸ್ ಆಗಿಲ್ಲ. ಅಂತಂದ್ರೆ ಇವರಿಗೆ ಕ್ವಶನ್ಸ್, ಈ ಒಂದು ಕ್ಯಾಂಡಿಡೇಟ್ಸ್ಗೆ ಹೊರಗಡೆ ಸ್ಟೇಟ್ ಕರ್ಕೊಂಡು ಹೋಗಿ ಒಂದಷ್ಟು ಜನನ ಕ್ವಶನ್ ಪೇಪರ್ ಕೊಟ್ಟು ಕ್ವಶನ್ಸ್ ಕೊಟ್ಟು ಮಗ್ ಮಾಡಿಸ್ಕೊಂಡ್ಬಂದು ಎಕ್ಸಾಮ್ ಹಾಲ್ಗೆ ಬಿಟ್ಟಿದಾರಂತೆ. ಅದ್ರ ಜೊತೆಲಿ ಸೇಮ್ ಕ್ಲಾಸ್ ರೂಮ್ ಅಲ್ಲಿ OMR ಶೀಟ್ಸ್ ಖಾಲಿ ಕೊಟ್ಟು ಆಮೇಲೆ ಅದನ್ನ ಫಿಲ್ ಮಾಡಿರೋಂಥ ನಿದರ್ಶನಗಳು ಈ ಪಶು ವೈದ್ಯಾಧಿಕಾರಿಗಳಿದ್ದಾವೆ. ಮೇಡಮ್ ಇದೊಂದೇ ಬರೀ ಪಶು ವೈದ್ಯಾಧಿಕಾರಿಗಳು ಅಷ್ಟೇ ಅಲ್ಲ, KPSC ಅಲ್ಲಿ ನಡೆದಿರೋಂಥ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಅಪ್ ಟು ಈ ಮುಂಚೆ ಏನಿಲ್ಲ ಅಂದ್ರೆ 4-5 ವರ್ಷ ಮುಂಚೆ 100 ಪೋಸ್ಟ್ ಇದೆ ಅಂದ್ರೆ ಅಪ್ ಟು 80 ಪೋಸ್ಟ್ 80% ಅಷ್ಟು ಯಾರು ದುಡ್ಡು ಕೊಡ್ತಾರೆ ಅವರಿಗಷ್ಟೇ. ಈ ಒಂದು KPSC ಅಲ್ಲಿ ಯಾಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಆಗುತ್ತೆ ಅಂದ್ರೆ ಮ್ಯಾಮ್, ಅವರು ಇನ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ, ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಪೋಸ್ಟ್ಪೋನ್ ಅಂತ ಇರ್ತಾರೆ, ರಿಸಲ್ಟ್ಸ್ ಬಿಡಲ್ಲ, ಪ್ರತಿಯೊಂದಕ್ಕೂ ಕಮಿಷನ್ ಅಪ್ರೂವಲ್ ಆಗ್ಬೇಕು. 4-5 ಜನ ಮೆಂಬರ್ಸ್ ಇದ್ರೆ ಓಕೆ, 16 ಜನ ಮೆಂಬರ್ಸ್ ಇದ್ದಾರೆ. ಈ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ಈ ವರ್ಷ ಈಗ ಎಕ್ಸಾಮ್ ಆಗಿರೋದು 6 ತಿಂಗಳಲ್ಲ, 6 ವರ್ಷ ಆದ್ರೂ ಫೈನಲ್ ಅಡಿಷನಲ್ ಲಿಸ್ಟ್ ಬಿಡಲ್ಲ. ಅಷ್ಟು ಒಂದೊಂದು ಲಿಸ್ಟ್ ನೀವು ನೋಡಿ ಮೇಡಮ್, KPSC ಅಲ್ಲಿ ಯಾವುದೇ ಆಗ್ಲಿ ವಿತ್ ಇನ್ ಎ ಸ್ಪ್ಯಾನ್ ಆಫ್ 1 ಇಯರ್ ಅಲ್ಲಿ 1 ಇಯರ್ ಈವೆಂಟ್ ಆಫ್ ಕ್ಯಾಲೆಂಡರ್ ಅಲ್ಲಿ ಯಾವ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ಟೈಮ್ ಕೊಡ್ತಾ ಹೋಗ್ತಾರೆ, ಮತ್ತೆ ಅವರಿಗೂ ಕ್ಯಾಂಡಿಡೇಟ್ ಸಿಗ್ಬೇಕಲ್ಲ ಮೇಡಮ್. ಈಗ ಮೆಂಬರ್ಸ್ಗೆ ಯಾರೆಲ್ಲ ಕರಪ್ಟ್ ಮಾಡ್ಕೊಂಡು ದುಡ್ಡು ಅಂದ್ರೆ ಅರೇಂಜ್ ಮಾಡ್ಕೊಂಡು ಬಂದು ಕೊಡ್ಬೇಕು. ಆ ಫೈನಲ್ ಲಿಸ್ಟ್ ಎಲ್ಲಾರು ಭ್ರಷ್ಟರು, ಅಂದ್ರೆ ಭ್ರಷ್ಟಾಚಾರದಿಂದ ಯಾರ್ಯಾರು ಅಭ್ಯರ್ಥಿಗಳು ದುಡ್ಡು ಕೊಡ್ತಾರೆ ನೋಡಿ, ಆ ದುಡ್ಡು ಕೊಟ್ಟು ಲಿಸ್ಟ್ ಕಂಪ್ಲೀಟ್
100ಕ್ಕೆ 80% ಯಾರು ದುಡ್ಡು ಕೊಟ್ಟರು ಸೆಲೆಕ್ಟ್ ಆಗ ತನಕ ಅವರು ಲಿಸ್ಟ್ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ನೀವೆಲ್ಲ ದುಡ್ಡು ಕೊಟ್ಟು ಕಂಪ್ಲೀಟ್ ಆಯ್ತಂತ ಹೇಳಿ ಮೇಡಮ್ ನೆಕ್ಸ್ಟ್ ಡೇನೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಬರೀ ಇವರು KPSC ಮೆಂಬರ್ಸ್ ಇದಾರೆ ಅಂತಲ್ಲ, KPSC ಮೆಂಬರ್ಸ್ ಚೇರ್ಮನ್ ಅಷ್ಟೇ ಇದಾರೆ ಅಂತಲ್ಲ, ಇಲ್ಲಿ ಮಿನಿಸ್ಟರ್ಸ್ ಇದಾರೆ, MLA ಇದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ಇದು ಕೋಟಿ ಅಂದ್ರೆ ಭ್ರಷ್ಟರ್ ಅಂದ್ರೆ ಯಾರು ಆಫೀಸರ್ಸ್ ಇರ್ತಾರೆ, ಗ್ರೂಪ್ ಎ ಆಫೀಸರು, ಅವ್ರ ಹತ್ರ ದುಡ್ಡು ಇರುತ್ತೆ, ಮತ್ತೆ ಅವ್ರ ಮಕ್ಳುನೇ ಅದ್ರ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಮಿನಿಸ್ಟರ್ಸ್, ಅವ್ರ ರಿಲೇಟಿವ್ಸ್, ಅವ್ರ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ ಅಂದವರು ಅವ್ರನ್ನೇ ಅಧಿಕಾರಿಗಳು ಹಾಕೊಂತಾರೆ. ಬೇಕು ಅಂತ ಅವ್ರನ್ನೇ ಯಾರಾದ್ರೂ ಒಬ್ರು IAS ಆಫೀಸರ್ನ ಹಾಕೊಂಡು ಒಂದು ಕ್ವಶನ್ ಪೇಪರ್ ಕೊಡ್ಬೇಕು, ಇಲ್ಲಾಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಹೆಂಗಾದ್ರೂ ಸೇರಿಸಬೇಕು. ಆ ರೀತಿ ಇವರು ಒಂಥರ ಪ್ರೀ ಪ್ಲಾನ್ ಔಟ್ ಸೈಡ್ ಹೆಂಗ್ ಕಾಣಿಸುತ್ತಂದ್ರೆ ಹೊರಗಡೆ ಓದ್ತಾ ಇರೋರಿಗೆ ಪಾಪ, ಅಂದ್ರೆ ನಾವು ಓದಿದ್ರೆ ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ, ಅವ್ ಪಾಪ ತುಂಬಾ ಕಷ್ಟಪಟ್ಟು 5 ವರ್ಷ 10 ವರ್ಷ ಓದ್ತಾ ಇರೋರು ಸೀರಿಯಸ್, ಅವ್ರು 1:3 ಬರ್ತಾರೆ ಅಷ್ಟೇ ಮೇಡಮ್, ಫೈನಲ್ ಲಿಸ್ಟಿಗೆ ಬರಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಫೈನಲ್ ಲಿಸ್ಟಿಗೆ ಬರ್ಬೇಕಂತಂದ್ರೆ ಎಲ್ಲರೂ ದುಡ್ಡು ಕೊಡ್ಬೇಕು. ಆ ಪರಿಸ್ಥಿತಿ ಇದೆ ಇವತ್ತು. KPSC ಇವತ್ತು ಸರ್ಕಾರ ಏನಾದ್ರು ಡಿಸಿಷನ್ ತಗೊಂಡು ಒಂದ್ ವೇಳೆ ಅದನ್ನ ಸರಿಪಡಿಸಿಲ್ಲ ಅಂತಂದ್ರೆ, ಈಗ ಆಗಿರೋಂತ ಎಕ್ಸಾಮ್ಸ್ ಅಲ್ಲಿ ಈ ಒಂದಷ್ಟು ಎಕ್ಸಾಮ್ಸ್ ಏನ್ ಮಾಡ್ಬೇಕು ಮೇಡಮ್, CBI ತನಿಖೆ ಕೊಡ್ಬೇಕು. ಇವರು KPSC ಅಲ್ಲಿ ಒಂದು ಆಂತರಿಕ ಒಂದು ಸಮಿತಿ ಮಾಡ್ಕೊಂಡು, ಆ ಸಮಿತಿನೂ ದೊಡ್ಡ ಫ್ರಾಡ್ ಮೇಡಮ್. ಆ ಸಮಿತಿಯಲ್ಲಿ ಈ ಯಾರು ಒಂದ್ 2-3 ಜನ ಮೆಂಬರ್ಸ್ ಸಮಿತಿ ಮಾಡ್ಕೊಂಡು ಇದು ವೆಟರ್ನರಿ ಆಫೀಸರ್ ಕಂಡು ಹಿಡಿತೀನಿ ಅಂತಾರ, ಈ ಸರ್ಕಾರಕ್ಕೆ ಆ ಸಮಿತಿ ಮಾಡ್ಕೊಂತಾರಲ್ಲ, ಈ ಸ್ಕ್ಯಾಮ್ ಮಾಡಿರ್ತಾರಲ್ಲ ನೋಡಿ ಮೇಡಮ್, ಆ ಮೆಂಬರ್ ಸಮಿತಿಯಲ್ಲಿ ಇರೋ ಮೆಂಬರ್ಸ್ಗೆ ಅವರೇ ದುಡ್ಡು ಕೊಟ್ಟ ಆ ಸಮಿತಿಯಲ್ಲಿ ರಿಪೋರ್ಟ್ಸ್ ಏನ್ ಬರುತ್ತೆ, ಏನೂ ಆಗಿಲ್ಲ ಅನ್ನೋ ತರ ಬರುತ್ತೆ. ಆ ಸಮಿತಿಗೂ ದುಡ್ಡು ಕೊಡ್ಬೇಕು ಸರ್ಕಾರಕ್ಕೆ, ಇಷ್ಟು ಕೋಟಿ ಅಂತ, ನನ್ನನ್ನು ಆ ಸಮಿತಿ ಒಳಗಡೆ ಸೇರಿಸಿ ಮೆಂಬರ್ ಮಾಡಿ, ಆ ಸಮಿತಿ ಒಳಗಡೆ ನನ್ನೊಂದು ಮೆಂಬರ್ ಮಾಡಿ ಅಂತ ಸರ್ಕಾರ. ಮೇಡಮ್ ಈಗ ಆಲ್ರೆಡಿ ಭ್ರಷ್ಟಾಚಾರ ಮುಚ್ಚೋದಕ್ಕೆ ಅದಕ್ಕೊಂದು ಸಮಿತಿ, ಆ ಸಮಿತಿ ತಿರ್ಗಾ ಮತ್ತೆ ಭ್ರಷ್ಟಾಚಾರ, ಬರೀ ಕಂಪ್ಲೀಟ್ ಏನಂತಂದ್ರೆ ಅವ್ರು ಭ್ರಷ್ಟಾಚಾರ ಮೇಡಮ್. ಭ್ರಷ್ಟಾಚಾರ ಬಿಟ್ಟು ಮಾತೇ ಇಲ್ಲ ಅಂತ. ಜಸ್ಟ್ KPSC ಅಲ್ಲಿ ಮಾತ್ರ ಈ ಅಧ್ಯಕ್ಷರು ಅಥವಾ ಬೋರ್ಡ್ ನ ಸದಸ್ಯರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತಲ್ಲ ಕಾಂತಕುಮಾರ್ ಅವ್ರು ಹೇಳ್ತಾ ಇರೋದು. ಸರ್ಕಾರದ ನಿಮಗೆ ಶಾಸಕರಿಂದ ಹಿಡ್ಕೊಂಡು ಸಚಿವರಿಂದ ಹಿಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಪ್ರಭಾವಿಗಳೇ ತಮಗ್ ಬೇಕಾದವ್ರಿಗೆ ಹುದ್ದೆಯನ್ನ ಕೊಡಿಸಬೇಕು ಅಂತ ಡೀಲಿಂಗ್ ಇಳಿದು ಬಿಟ್ಟಿದ್ದಾರೆ ಅಂತ. ಎಲ್ರು ಕೂಡ ದುಡ್ಡು ಕೊಟ್ಟು ಡೀಲ್ ಇಳಿದು ಹುದ್ದೆಗಳನ್ನ ಪಡೆದುಕೊಳ್ತಿದ್ದಾರೆ. ಆ ಮೂಲಕ ಪ್ರತಿಭಾವಂತ, ನಿಜಕ್ಕೂ ವಿದ್ಯಾವಂತ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಹಗಲು ರಾತ್ರಿ ಕಷ್ಟ ಪಟ್ಕೊಂಡು ಒಂದು ಹುದ್ದೆಯನ್ನ ಪಡ್ಕೊಳ್ಬೇಕು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅಂದ್ಕೊಂಡು ಪಾಪ ಕಷ್ಟಪಟ್ಟು ಓದಿರ್ತಾರಲ್ಲ, ಅಂಥವ್ರಿಗೆ ಹುದ್ದೆ ಸಿಗಲ್ಲ. ದಯವಿಟ್ಟು ಆಸೆ ಕೈ ಬಿಟ್ಬಿಡಿ ನೀವು. ಅದಕ್ಕೆ ನಾನು ಕೇಳ್ತಾ ಇರೋದು, KPSC ಅವರು ಬೋರ್ಡ್ ಅಲ್ಲಿ ಹಾಕ್ಬಿಡಿ ಅಪ್ಪ, ದುಡ್ಡು ಕೊಟ್ರೆ ಹುದ್ದೆ, ಪ್ರತಿಭಾವಂತ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ. ಕಷ್ಟಪಟ್ಟು ಓದೋದನ್ನ ಬಿಟ್ಬಿಡ್ತಾರೆ ವಿದ್ಯಾರ್ಥಿಗಳು ಅಂತ.